ಇನ್ನು ಫಿಲಂ ಚೇಂಬರ್ನಲ್ಲಿ ಮೀಟು ಪರ ವಿರೋಧ ಜಟಾಪಟಿ ಜೋರಾಗ್ತಿದೆ. ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ ಜೋರಾಗಿದೆ. ವಾಣಿಜ್ಯ ಮಂಡಳಿ ಹಾಗೇನೆ ನಿರ್ಮಾಪಕರ ಸಂಘ, ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ. ಗಲಾಟೆ ಮಾಡ್ತಿದ್ದವರ ಮೇಲೆ ರಾಕ್ಲೈನ್ ವೆಂಕಟೇಶ್ ಗರಂ ಆಗಿದ್ದಾರೆ. ಸಮಾಧಾನದಿಂದ ಇರೋದಕ್ಕೆ ಹೇಳಿದ್ರೂ ಕೂಡ ಕೇಳದಂತ ನಿರ್ಮಾಪಕರು. ರಾಕ್ಲೈನ್ ವೆಂಕಟೇಶ್ ಎಷ್ಟೇ ಅಲ್ಲಿ ಪ್ರಯತ್ನ ಪಟ್ಟರು ಕೂಡ ನೀವು ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ನಾನೇ ಹೊರಗಡೆ ಹೋಗ್ತೀನಿ ಅಂತ ಅಲ್ಲಿ ರಾಕ್ಲೈನ್ ವಾರ್ನ್ ಮಾಡಿದ್ರು. ಆಮೇಲೆ ಮಾತಾಡಲಿಲ್ಲ ನೀವು ಕೇಳಿ ಆಮೇಲೆ ಅಲ್ಲ ಏನ್ ಗೊತ್ತ ನೀವು ಕೇಳ್ತಾರೆಲ್ಲ ಎಲ್ಲರೂ ಅಷ್ಟೇ ಆಮೇಲೆ ಕರೀತಾರೆ ಆಮೇಲೆ ಮೀಟಿಂಗ್ ಮೆಂಬರ್ಸ್ ಮೀಟಿಂಗ್ ನಡೀತಾರೆ. ಮಹಿಳಾ ಆಯೋಗ ಕೊಡಿ, ಇಲ್ಲ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನ್ ಬೇಕಾದ್ರೂ ಇರ್ತದೆ ಯಾವ್ದು ಇದ್ರೆ ಈಗಲೂ ಬಂದು ಹೇಳಿ ಅಂತ ಹೇಳಿದ್ವಿ ನಾವು. ಬಟ್ ದಯವಿಟ್ಟು ಅದು ತಪ್ಪರ್ಥ ಮಾಡ್ಕೋಬೇಡಿ. ಕಮಿಟಿ ಮಾಡೋದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಕಮಿಟಿ ಮಾಡೋದೇ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯಲ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾಗೊಂಡು ಬೇರೆ ಏನಿಲ್ಲಮ್ಮ. ಮಾತಾಡಿ. ಗೊತ್ತಮ್ಮ ಕಮಿಟಿ ಬಂದ್ರೆ ಇಲ್ಲಮ್ಮ ಇಲ್ಲಮ್ಮ ಮುಂದಕ್ಕೆ ಆಗಿರೋದು ಬಿಡಿಯಲ್ರಿ. ಮುಂದೆ ಹಿಂದೇನು ಏನಾಗಿಲ್ಲಮ್ಮ, ಏನಾಗಿಲ್ಲ. ಈಗ ಮೇಡಮ್ ಈಗ ಮೇಡಮ್ ಮಾತಾಡ್ತಾರೆ, ಆಮೇಲೆ ಅದು ಉತ್ತರ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ, ಹಿಂದೆ ಏನು ಆಗಿಲ್ಲ. ಆತರ ಆಗಿದ್ರೆ ಈಗಲೂ ಬಂದು ಹೇಳಿ ನಾವೇ ಓಪನ್ ಆಗಿ ಹೇಳ್ತಾ ಇದ್ದೀವಿ. ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಿ, ಇಲ್ಲ ಅವ್ರನ್ನೇ ಕೇಳಿ.